ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಕೋಲಾರ ಜಿಲ್ಲೆಗೆ ಕರೆಂಟ್ ಬಂದಂಥದ್ದು. ಹೋರಾಟಗಳು ಹುಟ್ಟಿದ್ದು ಕೂಡ ಕೋಲಾರ ಜಿಲ್ಲೆಯಲ್ಲಿದೆ. ಇವತ್ತು ಇಲ್ಲಿ ಹೋರಾಟ ಅತಿ ಹೆಚ್ಚಿಗೆ ನಡೀತಾ ಇರ್ತಕ್ಕಂಥದ್ದು ರಾಜ್ಯದಿಂದ ಕೋಲಾರ ಜಿಲ್ಲೆಯಿಂದ ನಡೀತದೆ. ಏನಪ್ಪ ಉದ್ದೇಶ ಅಂತಂದ್ರೆ, ಇವತ್ತು ಎಲೆಕ್ಟ್ರಿಕ್ ಖಾಸಗೀಕರಣ ಮಾಡಲು ಹೊರಟಿರ್ತಕ್ಕಂಥದ್ದು ಈಸಿ ಮೆಥಡ್ ಅವ್ರಿಗೆ. ಇವತ್ತು BSNL ಖಾಸಗೀಕರಣ ಮಾಡಲು ಹೊರಟ್ರು. ಅವತ್ತು ಹೋರಾಟ ಜಿಯೋದವ್ರು ಬಂದ್ರು. ಏನಂತ ಬಂದ್ರು? 3 ತಿಂಗಳು 4 ತಿಂಗಳು ಫ್ರೀ ಕೊಟ್ರು. ಎಷ್ಟು ಜನ ಬಳಸ್ಕೊಂಡ್ರಿ ಅಂದ್ರು. ಎಷ್ಟು ಜನ ಬಳಸ್ಕೊಂಡ್ರಿ ಇಲ್ಲ ಮಿನಿಮಮ್. ಆಮೇಲೆ ಇವತ್ತೇನಾಗಿದೆ, 300 ರೂಪಾಯಿ ಇದ್ದಂಥದ್ದು 1500 ರೂಪಾಯಿ 600 ರೂಪಾಯಿ ಆಗಿದೆ. ಫ್ರೀ ಕೊಟ್ಟಿದ್ದನ್ನೆಲ್ಲ ಎಲ್ಲಿ ವಸೂಲಿ ಮಾಡ್ತಾವ್ರೆ? 1 ದಿನ ಕೊಟ್ಟೋದು 2 ದಿನದಲ್ಲಿ 2ನೇ ದಿನದಲ್ಲಿ ನಮ್ಮನ್ನ ಶೋಷಣೆ ಮಾಡೋದು ಸ್ಟಾರ್ಟ್ ಆಗ್ತಾರೆ. ಇದೇ ರೀತಿಯೂ ಕೂಡ ವಿದ್ಯುತ್ ಏನಾದ್ರು ಖಾಸಗೀಕರಣ ಆದ್ರೆ ನಮ್ಮ ಮೊಬೈಲ್ ಕರೆನ್ಸಿ ಹಾಕ್ಸ್ಕೊಳ್ಳೋಂಥ ರೀತಿಯಲ್ಲಿ ಮನೆ ಕರೆಂಟ್ ಹಾಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗೇ ಆಗುತ್ತೆ. ಯಾಕಂದ್ರೆ ಕೆಲಸಗಾರ ಕಡಿಮೆ ಬೇಕು, ಅವ್ರಿಗೆ ಟೆಕ್ನಾಲಜಿ ಮುಂದೆ ಇಟ್ಕೋಬೇಕು, ಲಾಭ ಬೇಕು. ಈ ಪುರಾಡಿ ರಾಜಕಾರಣಿಗಳು ಕೂಡ ಒಂದಷ್ಟು ಎಂಜಿನ್ ಹಾಕುವಂತ ಕೆಲಸ ಮಾಡ್ಬೇಕು. ಅವರು ಇವ್ರನ್ನು ಸಾಕ್ಬೇಕಲ್ಲ. ಮನೆ ಮುಂದೆ ನಾಯಿ ಕಟ್ಕೊಳ್ತೀವಿ, ಅದನ್ನ ಸುಮ್ಮನೆ ಮೇಂಟೈನ್ ಆಗಲ್ಲ. ಒಳ್ಳೆ ಬ್ರ್ಯಾಂಡ್ ನಾಯಿ ಅಂತಂದ್ರೆ ಅದಕ್ಕೆ ದಿನ 1000 ರೂಪಾಯಿ ಬೇಕೇ ಬೇಕು. ಆ ರೀತಿ ಇವರು ಕೂಡ ಒಬ್ಬೊಬ್ಬ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಬ್ರ್ಯಾಂಡೆಡ್ ಅಂತ ಇಟ್ಕೊಂಡು ಅವ್ರಿಗೊಂದು ಬೆಲ್ಟ್ ಹಾಕಿ ಅವ್ರನ್ನೂ ಸಾಕುವಂತ ಕೆಲಸ ಮಾಡ್ಬೇಕಾಗ್ತದೆ ಪ್ರೈವೇಟ್ ಕಂಪನಿಗಳು. ಇಲ್ಲಾಂದ್ರೆ ಅವ್ರ ಕಂಪನಿಗಳನ್ನ ಅಷ್ಟು ಈಸಿಯಾಗಿ ನಡ್ಸಕ್ಕಾಗಲ್ಲ. ಅವರನ್ನೆಲ್ಲ ಸಾಕೋದಕ್ಕೆ ಯಾರು ಮೇಲೆ ಹೊಣೆ ಹಾಕ್ತಾರೆ? ಇವತ್ತು ವಿದ್ಯುತ್ ಫ್ರೀ ಅಂತ ಹೇಳಿದ್ರು, 400 ಯೂನಿಟ್ ಫ್ರೀ ಅಂತಂದ್ರು. ಯಾರು 400 ಯೂನಿಟ್ ಫ್ರೀ ಮಾಡ್ತಾ ಇದೀವಿ ಅನ್ನೋದು ಯಾವುದೇ ಒಬ್ಬ ಲೈನ್ ಮ್ಯಾನ್ ಹೇಳ್ಬಿಡ್ಲಿ. ಇವತ್ತು ಯಾರ ಮನೆಗೆ 400 ಯೂನಿಟ್ ಫ್ರೀ ಬರ್ತಾ ಇದೆ ಇಲ್ಲ. ಎಷ್ಟು ಬಂದ್ರೆ ಇವತ್ತು ಮೊದಲು ನಮಗೆ ಬರ್ತಾ 300, 200, 400 ರೂಪಾಯಿ ಬರ್ತಾ ಇದ್ದದ್ದು ಅದು 600 800 ರೂಪಾಯಿ ಆಗಿದೆ. ಎಲ್ಲಿ ಫ್ರೀ ಆಗಿದೆ? ನಾಮಕಾವಸ್ಥೆ ಫ್ರೀ ಅಂತ ಹೇಳುವಂಥದ್ದು, ದುಬಾರಿ ಮಾಡುವಂಥದ್ದು ಇವತ್ತು ಕೂಡ ಸರ್ಕಾರಗಳು ಮಾಡ್ತಾ ಇದೆ. ಇದನ್ನ ಖಾಸಗೀಕರಣ ಕೊಟ್ಟಿದ್ರೆ ದುಬಾರಿಗಳು ಹೋಗ್ಬಿಟ್ಟು ಮತ್ತೆ ದುಪ್ಪಟ್ಟು ದುಬಾರಿಗಳಾಗುವಂತದ್ದು ನಿರ್ಮಾಣ ಆಗುತ್ತೆ. ಏನೇ ಆದ್ರೂ ಇವತ್ತು ನಾವು ಸರ್ಕಾರ ಸ್ವಾಮ್ಯದಲ್ಲಿ ಈ KEB ಇದ್ರೆ ರೈತರಿಗೆ ಇವತ್ತು ಉಚಿತವಾಗಿ ಕರೆಂಟ್ ಸಿಗ್ತಾ ಇದೆ. ಮೊದಲನೇದಾಗಿ ಯೋಚನೆ ಮಾಡ್ಬೇಕು ನಾವು. ಇವತ್ತೇನು ಬಂಗಾರಪ್ಪನವ್ರ ಆಶಯ ಏನಿತ್ತು, ಅವತ್ತು ರೈತರ ಕರೆಂಟ್ ಬಿಲ್ ಕಟ್ಟಕ್ಕಾಗಲ್ಲ ಅನ್ನೋಂಥದ್ದು ಏನಿತ್ತು, ಅವತ್ತು ರೈತರು ಕೇಳಿದ್ರು ನಾವು ಬೆಳೆದಂತ ಬೆಳೆಗೆ ನಾವೇ ಬೆಲೆ ಕಟ್ಟುವಂತ ಶಕ್ತಿ ನಮಗ್ ಕೊಡಿ, ಆ ಒಂದು ರೈಟ್ಸ್ ನಮಗ್ ಕೊಡಿ, ನೀವು ಕಟ್ಟಿದಲ್ಲ ಕೇಳಿದಲ್ಲ ಕಟ್ಟಕ್ ತಯಾರಿದ್ದೀವಿ ಅಂದಾಗ ರೈತರಿಗೆ ಬೆಳೆದಂತ ಬೆಳೆಗೆ ಅವನೇ ಬೆಲೆ ನಿಗದಿ ಮಾಡ್ಕೊಳ್ಳುವಂತದ್ದನ್ನ ಎಲ್ಲ ಸರ್ಕಾರಗಳು ಇವತ್ತವರೆಗೂ ವಿರೋಧ ಮಾಡ್ಕೊಂಡೇ ಬಂದಿದೆ. ಹಾಗಾಗಿ ನಿಮ್ಮ ಬೆಳೆಗೆ ನಾವೇ ಬೆಲೆ ನಿಗದಿ ಮಾಡ್ತೀವಿ, ನಿಮಗೆ ಕರೆಂಟ್ ಫ್ರೀ ಕೊಡ್ತೀವಿ ಅಂತ ಹೇಳಿ ಅವತ್ತು ನಮ್ಮನ್ನ ಕಣ್ಣು ಮುಚ್ಚಿ ನಮ್ಮನ್ನ ಮಾಡಿದ್ರು. ಅವತ್ತಿಂದ ಇಲ್ಲಿ ತನಕ ನಮ್ಗೆ ಕರೆಂಟ್ ಫ್ರೀ ಇದೆ ಬೋರ್ವೆಲ್ಗಳಿಗೆ. ಇವತ್ತೇನಾದ್ರು ಖಾಸಗೀಕರಣ ಆಗಿದೆ ಅನ್ನೋದಾದ್ರೆ ಸರ್ಕಾರಗಳನ್ನ ನಮ್ಗೆ ಮೀಟರ್ ಹಾಕಕ್ ಬಂದ್ರೆ ನಾವು ವಿರೋಧ ಮಾಡ್ಬೋದು. ಖಾಸಗಿ ಕಂಪನಿಗಳವ್ರು ಮೀಟರ್ ಹಾಕಕ್ ಬಂದ್ರೆ ನಾವ್ ಯಾರ ಮೇಲೆ ವಿರೋಧ ಮಾಡಕ್ಕಾಗ್ತದೆ? ಹಾಗಾಗಿ ಇವತ್ತೇನು ಕರ್ನಾಟಕದಲ್ಲಿ ಏನು 19 ಜಿಲ್ಲೆಗಳನ್ನ ಅಂದ್ರೆ ನೋಡಿ ಪಾರ್ಟೇಷನ್ ಮಾಡುತ್ತದೆ, ಡಿವೈಡೆಡ್ ರೂಲ್, ಮಧ್ಯದಲ್ಲಿ ಬೆಂಕಿ ಇಟ್ಟು ನಮ್ಮನ್ನ ಹೊಂದಾಣಿಕೆ ಇಲ್ದಂಗೆ ಮಾಡೋದು. ಇವತ್ತು ಬೇರೆಯವರು ನಿಮ್ದು ಆಗಲ್ಲ ಅಂತ ಹೇಳಿದ್ರೆ ಅವ್ರು ಆಗ್ಲೇ ಬಿಡಿ ಇವ್ರದ್ದು ಅಂತ ಹೇಳುವಂತ ಮಟ್ಟಿಗೆ ಅವ್ರು ಮಾತಾಡ್ಬೇಕು, ಜನ ಸಾಮಾನ್ಯರಲ್ಲಿ ಮಾತಾಡ್ಬೇಕು ಅನ್ನೋಂಥದ್ದನ್ನ ಗಮನದಲ್ಲಿ ಇಟ್ಕೊಂಡವರು ನಮ್ಮಗಳಲ್ಲೇ ಹೊಡೆಯುವಂತ ಪ್ರಯತ್ನ ಮಾಡಿ ರಾಜ್ಯದಲ್ಲಿ ಜಿಲ್ಲೆಗಳನ್ನ ಬದಲಾವಣೆ ಮಾಡಿ ಅರ್ಧ ಜಿಲ್ಲೆಗಳು ಖಾಸಗೀಕರಣ, ಅರ್ಧ ಜಿಲ್ಲೆಗಳು ಸರ್ಕಾರಿ ಸ್ವಾಮ್ಯದಲ್ಲಿ ಅನ್ನೋಂಥದ್ದು ಇವತ್ತೇನ್ ಮಾಡಕ್ ಹೊರಟಿದ್ದಾರೆ. ಇದನ್ನ ನಾವು ವಿರೋಧ ಮಾಡ್ತಾ ಇವತ್ತು ಯಾವುದೇ ಕಾರಣಕ್ಕೂ ನೀವು ಸರ್ಕಾರ ಏನಾದ್ರೂ ಖಾಸಗಿ ಕಂಪನಿಗಳಿಗೆ ಕೊಡ್ತೀರಿ ಅನ್ನೋದಕ್ಕಿಂತ ಮೊದಲು ರೈತರು ಬೆಳೆದಂತ ಬೆಳೆಗಳಿಗೆ, ರೈತ ಉತ್ಪಾದನೆ ಮಾಡುವಂತ ಏನೇ ಒಂದು ವಸ್ತುಗಳಿಗೆ ಅವರಿಗೆ ಬೆಲೆ ನಿಗದಿ ಮಾಡುವಂತ ಮೊದಲು ಆದೇಶವನ್ನು ಮಾಡಿ ನಂತರ ನೀವೇನಾದ್ರೂ ತೀರ್ಮಾನ ತಗೋಬೇಕಾಗತ್ತದ ವಿನಃ ಅದಕ್ಕೂ ಮುಂದೆ ಏನಾದ್ರು ಈ ರೀತಿ ಮಾಡುವಂತದ್ದೇನು ಆದ್ರೆ ಇವತ್ತೇನೋ ಜಿಲ್ಲೆ ಹೆಡ್ ಕ್ವಾರ್ಟರ್ ಮೊನ್ನೆ ಮಾಡಿದಂತ ಹೋರಾಟ ಸಾಮೂಹಿಕವಾದದ್ದು. ಇವತ್ತು ಕೂಡ ಬಹಳ ವಿನಯವಾಗಿ ಸರ್ಕಾರನ ಮನವೊಲಿಸುವಂತ ಕೆಲಸನ ಗೌರವಯುತವಾಗಿರೋ ಹೋರಾಟ ಮಾಡಿ ಸರ್ಕಾರಕ್ಕೆ ಮನವಿಯನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದೀವಿ. ಸರ್ಕಾರ ಏನಾದ್ರೂ ವಿತಂಡವಾದ ಮಾಡಿ ನಾವು ಮಾಡಿದ್ದೆ ಸರಿ ಅನ್ನೋಂಥದ್ದು ಹೋದ್ರೆ ಹೋರಾಟಗಾರರು ಬೇರೆ ರೀತಿ ಹೋರಾಟಗಳನ್ನ ಕೈಗೆತ್ಕೋಬೇಕಾಗ್ತದೆ. ರೈತರು ಹಿಂದೆ ಒಂದು ಹೋರಾಟ ಪ್ರೊಫೆಸರ್ ನಿಂಚುಸ್ವಾಮಿ ಕಾಲದಲ್ಲಿ ಒಂದು ಹೋರಾಟ ಆಗಿತ್ತು. ಮೀಟರ್ಗಳನ್ನ ಕಿತ್ಕೊಂಡೋಗಿ ಆಫೀಸ್ ಮುಂದೆ ಹಾಕಿ ಹೋರಾಟ ಮಾಡಿದಂಥದ್ದು. ಇನ್ನು ಮುಂದೆ ಮೀಟರ್ಗಳಿಲ್ಲ, ನಮ್ಗೆ ಮೀಟರ್ಗಳು ಕಿತ್ಕೊಂಡೋಗಕ್ಕಾಗಲ್ಲ. ಮೀಟರ್ ಹಾಕಕ್ ಬಂದವನ್ನ ಕಂಬಕ್ಕೆ ಕಟ್ಟಾಕುವಂತ ಕೆಲಸ ಮಾಡ್ತೀವಿ. ಇವತ್ತೇನಾದ್ರು ಖಾಸಗೀಕರಣದ ಪರವಾಗಿ ಏನಾದ್ರು ರಾಜಕಾರಣಿಗಳು ಮಾತಾಡ್ತಾನೆ ಇದ್ರೆ ಆಯಾ ತಾಲೂಕು ಮಟ್ಟದಲ್ಲಿ MLAಗಳನ್ನ ಕೂಡ ಆ ತಾಲೂಕು ಆಫೀಸ್ಗಳ ಮುಂದೆ ಕಟ್ಟಾಕುವಂತ ಕೆಲಸನೂ ಮಾಡಿ ಇನ್ನೂ ಉಗ್ರವಾದಂತ ಹೋರಾಟಗಳು ಮಾಡ್ತೀವಿ. ಏನ್ ಮಾಡಕ್ ಸಾಧ್ಯ? ನಿಮ್ಗೆ ಹೋರಾಟಗಾರ ಮೇಲೆ ಕೇಸ್ ಹಾಕ್ಬೋದಾ?
ಎಷ್ಟು ಕೇಸುಗಳಾಗ್ತೀರಿ, ಎಷ್ಟು ಜನ ಹೋರಾಟಗಾರ ಮೇಲೆ ಕೇಸ್ ಹಾಕ್ತೀರಿ, ಎಂತ ಜೈಲಿಗೆ ಕಟ್ತೀರಿ, ಎಷ್ಟು ಜನ ಸಾಕ್ತೀರಿ ಮಾಡಿ ನೋಡೋಣ. ನಿಮ್ಮ ಹೋರಾಟಕ್ಕೆ ನಿಮ್ಮನೇನೋ ಇದೇ ರೀತಿ ವಿತಂಡವಾದ ಇದ್ರೆ ನಾವು ವಿತಂಡವಾದದ ಹೋರಾಟ ಮಾಡೋದಕ್ಕೆ ಹಿಂದೆ ಮುಂದೆ ಹೋಗಲ್ಲ. ಜನಸಾಮಾನ್ಯರಿಗೋಸ್ಕರ ಇವತ್ತೇನು ರೈತರು ನಾವು ಬೆಳೆಗಳು ಬೆಳೆದು ನಾವು ನಷ್ಟದಲ್ಲಿದ್ರು ಕೂಡ ರೈತರು ಸಾಮಾನ್ಯ ಜನ ಹೊಟ್ಟೆ ತುಂಬುವಂತ ಕೆಲಸನ ಮಾಡ್ತಾ ಇದ್ದೀವಿ. ಇವತ್ತು ಆ ಹೊಟ್ಟೆ ತುಂಬುವಂತ ಜನ ಹೊಟ್ಟೆಗೆ ಊಟ ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತರ ಪರವಾಗಿ ನಿಲ್ಲಿಲ್ಲ ಅನ್ನೋದಾರೆ. ಅವ್ನು ರಾಜಕಾರಣಿ ಆಗಿರ್ಬೋದು, ಕೂಲಿ ಕಾರ್ಮಿಕನಾಗಿರ್ಬೋದು, ಅವನು ರೈತರ ಪರವಾಗಿ ನಿಲ್ಲಿಲ್ಲ ಅನ್ನೋದಾದ್ರೆ ಅವನು ತಿಂತಕ್ಕಂಥದ್ದು ಅನ್ನ ಅಲ್ಲ. ಇದು ಮತ್ತೆ ಹೇಳ್ತೀವಿ, ಪ್ರತಿಯೊಬ್ಬರು ರೈತರ ಪರವಾಗಿ ನಿಲ್ಲಲಿಲ್ಲ, ಅನ್ನ ತಿನ್ನುವ ಪ್ರತಿಯೊಬ್ಬರು ರೈತರ ಪರವಾಗಿ ನಿಲ್ಲಲಿಲ್ಲ ಅಂದ್ರೆ ಅವನು ಹೊಟ್ಟೆಗೆ ತಿಂತಕ್ಕಂಥದ್ದು ಅನ್ನ ಅಲ್ಲ ಅನ್ನುವಂಥ ರೀತಿಯಲ್ಲಿ ರೈತ ನಮ್ಮದೇ ಶಕ್ತಿ ನಾವು ಪ್ರದರ್ಶನ ಮಾಡ್ಕೋತೀವಿ, ನಮ್ಮ ಹೋರಾಟ ನಾವೇ ಮಾಡ್ಕೋತೀವಿ ಅನ್ನೋಂಥ ಮಾತನ್ನು ಹೇಳ್ತಾ, ಇವತ್ತೇನು ಖಾಸಗೀಕರಣ ವಿರೋಧ ಅನ್ನೋಂಥದ್ದು ಏನಿದೆ ರಾಜ್ಯ ಸರ್ಕಾರ ಬಹಳ ಗಂಭೀರವಾಗಿ ಪರಿಗಣಿಸಿ ಇವತ್ತಿಗೆ ಈ ಒಂದು ಖಾಸಗೀಕರಣ ಮಾಡೋ ಹೊರಟಿರೋದನ್ನ ಕೈ ಬಿಡಬೇಕಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನಾರು ಮಾತಾಡ್ತೀವಿ.